ಅವರ ಅನುಗ್ರಹದಿಂದ ಶ್ವಾಸೋಚ್ಛ್ವಾಸ ಮಾಡಬೇಕಾದರೂ ಕೂಡ ಕೇವಲ ಸತ್ಯಧ್ಯಾನದ ಕರುಣೆ. 2 ಅಕ್ಷರ ವಿದ್ಯೆ ಬರುತ್ತೆ ಅಂದರೆ ಸತ್ಯಧ್ಯಾನದ ಕರುಣೆ. ಏನಾದರೂ ಊಟ ಮಾಡ್ತೇವೆ ಅಂತಂದ್ರೆ ಸತ್ಯಧ್ಯಾನದ ದಯೆ. 1-2 ಪಾಠ ಹೇಳ್ತೇವೆ ಅಂತಂದ್ರೆ ಸತ್ಯಧ್ಯಾನದ ಕರುಣೆ. 4 ಜನ ಬಂದು ನಮ್ಮನ್ನು ನಮಸ್ಕಾರ ಮಾಡ್ತಾರೆ, ಗೌರವ ಕೊಡ್ತಾರೆ, ನಾವು ಹೇಳಿದ್ದನ್ನು ಕೇಳ್ತಾರೆ, ಸನ್ಮಾರ್ಗದಲ್ಲಿ ಇರ್ತಾರೆ, ಪಾಠ ಪ್ರವಚನ ಮಾಡಿ ಅವರಿಗೆ ಸನ್ಮಾರ್ಗದಲ್ಲಿ ಇಡುವಂತೆ ನಾವು ಮಾಡ್ತೇವೆ ಅಂತಂದ್ರೆ ಸತ್ಯಧ್ಯಾನದ ಕರುಣೆ. ಒಂದು ತುತ್ತು ಅನ್ನ ಊಟ ಮಾಡ್ತೇವೆ ಅಂದರೆ ಸತ್ಯಧ್ಯಾನದ ಕರುಣೆ. ಅದನ್ನು ಸತ್ಯಧ್ಯಾನದ ಕರುಣೆಯನ್ನು ಬಿಟ್ಟು ನಮ್ಮ ಊಟ ಇಲ್ಲ, ನಮ್ಮ ಬದುಕಿಲ್ಲ, ನಮ್ಮ ಪಾಠ ಇಲ್ಲ, ನಮ್ಮ ಅಧ್ಯಯನವಿಲ್ಲ, ನಮ್ಮ ಕೀರ್ತಿ ಇಲ್ಲ, ನಮ್ಮ ಗೌರವ ಇಲ್ಲ, ನಮ್ಮ ಸಂಸ್ಥೆಗಳಲ್ಲ, ನಮ್ಮ ಯಾವ ಪ್ರತಿಷ್ಠೆಯಲ್ಲ, ನಮ್ಮ ಐಶ್ವರ್ಯವಲ್ಲ, ಏನೂ ಇಲ್ಲ. ಏನಿದ್ದದ್ದು ಕೇವಲ ಸತ್ಯಧ್ಯಾನ. ಶ್ರೀಪಾದಗಳು ಅಪಾರವಾದ ಕರುಣೆ, ಅಪಾರವಾದ ಕರುಣೆ.